ಯುಜಿಡಿ ಸಂಪರ್ಕದ ಪೈಪ್ಗಳಿಂದ ಬರ್ತಾ ಇದೆ ಕೊಳಚೆ ನೀರು. ಮೈಸೂರಿನ ಸುಣ್ಣದ ಕೇರಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡಲಾಗಿದೆ. ಅಂಡರ್ಗ್ರೌಂಡ್ ಡ್ರೈನೇಜ್ ಸಂಪರ್ಕದ ಪೈಪ್ಗಳಿಂದ ಕೊಳಚೆ ನೀರು ಬರ್ತಾ ಇದೆ. ಮೈಸೂರಿನ ಸುಣ್ಣದ ಕೇರಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿ ಮಾಡಲಾಗಿದೆ. 6 ತಿಂಗಳಿನಿಂದ ಕೊಳಚೆಯ ಮಧ್ಯೆ ನಿವಾಸಿಗಳು ವಾಸ ಮಾಡ್ತಾ ಇದ್ದಾರೆ. ಕೊಳಚೆ ನೀರು ಬರ್ತಿದ್ರು ಕೂಡ ಅಧಿಕಾರಿಗಳು ಡೋಂಟ್ ಕೇರ್. 10 ಬಾರಿ ಮನವಿಯನ್ನ ಮಾಡಿದ್ರು ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. 1 ವಾರದಲ್ಲಿ ಸಮಸ್ಯೆ ಬಗೆಹರಿಸದಿದ್ರೆ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಂತ ನೋಡ್ಬೇಕು. ಯುಜಿಡಿ ಅಂಡರ್ಗ್ರೌಂಡ್ ಡ್ರೈನೇಜ್ ಕೊಳಚೆ ನೀರಿನ ಮಧ್ಯೆ ಅಲ್ಲಿನ ನಿವಾಸಿಗಳು ತಮ್ಮ ಜೀವನವನ್ನ ಸಾಗಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. 6 ತಿಂಗಳಿನಿಂದ ಇದೇ ಪರಿಸ್ಥಿತಿ ಇದೆ. ಕೊಳಚೆ ನೀರು ಬರ್ತಾ ಇದ್ರು ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರೆ. ಉಗ್ರ ಹೋರಾಟವನ್ನ ಮಾಡೋದಾಗಿ ಎಚ್ಚರಿಕೆಯನ್ನು ಕೂಡ ಸಾರ್ವಜನಿಕರು ಕೊಡ್ತಾ ಇದ್ದಾರೆ. ಈಗಲಾದ್ರೂ ಎಚ್ಚೆತ್ಕೊಳ್ತಾರಾ ಅಂತ ನೋಡ್ಬೇಕು. ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಗಬ್ಬೆದ್ದು ನಾರ್ತಾ ಇದೆ ಅಂತ. 10 ಬಾರಿ ಮನವಿಯನ್ನ ಅಧಿಕಾರಿಗಳಿಗೆ ಮಾಡಿಕೊಂಡಿದ್ದಾರೆ ಇಲ್ಲಿ ಸಾರ್ವಜನಿಕರು. ಇದು ನಮಗೆ ಸಮಸ್ಯೆ ಆಗ್ತಾ ಇದೆ, ಬಹಳ ಗಬ್ಬು ನಾರ್ತಾ ಇದೆ, ಸ್ಮೆಲ್ ಬರ್ತಾ ಇದೆ, ನಮಗೆ ಜೀವನ ಮಾಡೋದಕ್ಕೆ ಕಷ್ಟ ಆಗಿದೆ ಅಂತ ಎಷ್ಟೇ ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೀವು ಸರ್ಕಾರದ ಕೆಲಸಕ್ಕೆ ಅಂತ ಇದ್ದೀರಾ ಅಥವಾ ಯಾವ ಕೆಲಸ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ನೀವು ಗಮನಿಸ್ತಾ ಇದ್ದೀರಾ ಮನವಿ ಪತ್ರವನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಆ ಅಧಿಕಾರಿಗಳನ್ನ ಇಲ್ಲಿ ಕರ್ಕೊಂಬಂದು ಬಿಡಬೇಕು, ಆಗೆಲ್ಲ ಸರಿ ಆಗುತ್ತೆ. ಅವಾಗ ಅವ್ರಿಗೆ ಆ ಸ್ಮೆಲ್ ತಡ್ಕೊಳಕ್ಕಾಗದೆ ಸರಿ ಮಾಡಿ ಹೋಗ್ತಾರೆ. ದಿನ ಡ್ರೈನೇಜ್ ಸಮಸ್ಯೆ ಆಗ್ತಾ ಇದೆ. ಈ ಡ್ರೈನೇಜ್ ಸಮಸ್ಯೆಯಿಂದ ಯಾರು ಸಹ ಆರೋಗ್ಯವಾಗಿರೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಡ್ರೈನೇಜ್ ನೀರೆಲ್ಲ ರಿವರ್ಸ್ ಮನೆಯೊಳಗೆ ಬರ್ತಾ ಇದೆ. ಮತ್ತು ಸಂಪು ಸಿಂಕು ನೀರುಗಳೆಲ್ಲ ತುಂಬ್ತಾ ಇದೆ. ಕುಡಿಯೋ ನೀರಿಗೆ ಅದು ಮಿಕ್ಸ್ ಆದರೆ ಅದನ್ನು ಯೂಸ್ ಮಾಡೋ ರೀತಿ ಹೇಗೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದೇ ಥರ ನಾವು ಎಲ್ಲರಿಗೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. MLA ಸರ್ ಕೊಟ್ಟಿದ್ದೀವಿ, DC ಆಫೀಸರ್ ಕೊಟ್ಟಿದ್ದೀವಿ, ಇವರು DC ಅವ್ರಿಗೆ ಕೊಟ್ಟಿದ್ದೀವಿ, AEE ಅವ್ರಿಗೆ ಕೊಟ್ಟಿದ್ದೀವಿ. ಯಾರೂ ಸಹ ಕ್ರಮ ವಹಿಸ್ತಾ ಇಲ್ಲ ಸರ್. ಪ್ರತಿ ಒಂದ್ಸಲನೂ ನಾವು ಹೋಗ್ಬಿಟ್ಟು ಕೇಳೋದೇನು ಅಂದರೆ ಆಯಿತು ಕಳಿಸ್ಕೊಡ್ತೀವಿ ಅಷ್ಟೇ ರೀಸನ್ ಹೇಳೋದವರು. ಕಳಿಸ್ತಾ ಇದ್ದಾರೆ, ಆದರೆ ಅವರು ಬಂದು ಹೋಗ್ತಾರೆ. ಇಲ್ಲಿ ರಾಂಗ್ ಕನೆಕ್ಷನ್ ಕೊಟ್ಟಿದ್ದಾರೆ, ರಿವರ್ಸ್ ನೀರು ಬರ್ತಾ ಇದೆ, ಅದೆಲ್ಲ ನಾವು ಹೊಸ ಪೈಪ್ಲೈನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅವ್ರ ಪೈಪ್ಲೈನ್ ಮಾಡೋದಕ್ಕೆ ಹೊಸ ಟೆಂಡರ್ ಕರೆದು ಅವ್ರ ಪೈಪ್ಲೈನ್ ಮಾಡೋ ತನಕ ನಾವು ಇದೇ ಸಮಸ್ಯೆಯಲ್ಲಿ ಇರಬೇಕಾ? ಅದು ನಮ್ಮ ಪ್ರಶ್ನೆ ಆಗಿದೆ ಸರ್. ನಮ್ಮ ಏರಿಯಾದಲ್ಲಿ ಚೇಂಬರ್ದೇ ದೊಡ್ಡ ಸಮಸ್ಯೆ ಆಗಿದೆ. ಅದು ಅಡುಗೆ ಮನೆಗೆಲ್ಲ ರಿವರ್ಸ್ ನೀರು ಬಂದು ನಮಗೆಲ್ಲ ಹುಷಾರು ತಪ್ಪಿ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮೊಬ್ಬರದೇನ ಕಂಪ್ಲೇಂಟ್ಸ್ ಇರೋದು, ಕಂಪ್ಲೇಂಟ್ಗಳು ಬೇಕಾದಷ್ಟಿದೆ, ಅದನ್ನ ಅಟೆಂಡ್ ಮಾಡಿದ್ಮೇಲೆ ನಿಮ್ದಕ್ಕೆ ಬರ್ತೀವಿ ಅಂತಾರೆ. 58 ಕಂಪ್ಲೇಂಟ್ ಇದೆ ಅಂತಾರೆ. ಅದೇ ಒಂದೇ ಏರಿಯಾದಲ್ಲಿ 58 ಕಂಪ್ಲೇಂಟು ಅಂದರೆ ಅವ್ರು ಯಾವ ರೀತಿ ಅದನ್ನ ಕ್ಲಿಯರ್ ಮಾಡ್ಕೊಡ್ತಾ ಇದ್ದಾರೆ ಅಂತ ನೀವೇ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಜೊತೆಗೆ ಆದಷ್ಟು ಬೇಗ ನಮ್ಗೆ ಇದನ್ನು ಈ ತೊಂದರೆಯಿಂದ ಪರಿಹಾರ ಮಾಡಿಕೊಡ್ಬೇಕು ಸರ್. ನಮಗೆ ಮನೆಯಲ್ಲಿ ಸಣ್ಣ ಪುಟ್ಟ ಹುಳಗಳೆಲ್ಲ ಒಳಗಡೆ ಬರೋಕ್ಕೆ ಶುರುವಾಗಿದೆ. ನಮಗೂ ನೀರು ತೆಗೆದು ಸಾಕಾಗಿ ಲಾಸ್ಟ್ಗೆ ಈಗ ನಾವೇ ಬಟ್ಟೆಗಳನ್ನ ಅದನ್ನು ಟೈಟಾಗಿ ಮುಚ್ಚಿ ನೀರು ಬರ್ದಿರೋ ಥರ ಸೇವ್ ಮಾಡ್ಕೊಂಡು ನಾವು ಕೆಲಸ ಮಾಡ್ಕೊಂಡಿದ್ದೀವಿ. ರಾತ್ರಿ ಹೊತ್ತು ಮಲ್ಗೋಕ್ಕಾಗ್ತಾ ಇಲ್ಲ. ತುಂಬ ಚೇಂಬರ್ ವಾಸನೆ ಬರೋದ್ರಿಂದ ಕಾಯಿಲೆಗಳು ತುಂಬ ಜಾಸ್ತಿನೇ ಆಗ್ತಾ ಇದೆ. ನನಗೂ ಕೂಡ ಇನ್ನೂ ಹುಷಾರಿಲ್ಲ ಸರ್. ತುಂಬ ಆಚಿನ ತುಂಬ ಸಮಸ್ಯೆ, ಡ್ರೈನೇಜ್ ಸಮಸ್ಯೆ ಇದೆ ಸರ್. ಮನೆ ಒಳಗೆಲ್ಲ ಬರ್ತಾ ಇದೆ ಸರ್. ನಾವು ಎಷ್ಟು ಅಂತ ಹೇಳೋಣ, ಕಂಪ್ಲೇಂಟ್ 10 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಶ್ರೀವಾಸ್ತವ್ರಿಗೆ ಕೊಟ್ಟಿದ್ದೀವಿ, ಕಾರ್ಪೊರೇಷನ್ ಕೊಟ್ಟಿದ್ದೀವಿ, ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಚಿಕ್ಕ ಮಕ್ಕಳಿದ್ದಾರೆ, ನಾವು ಎಲ್ಲಿ ಹೋಗೋಣ ಸರ್? ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ತಾ ಇದ್ದೀವಿ ಸರ್. ಎಷ್ಟು ದಿನ ಅಂತ ಹೋಗೋಣ? 1 ದಿನ 2 ದಿನ ಹೋಗ್ಬೋದು. ಅವ್ರಿಗದ ಈ ಸಮಸ್ಯೆ ಏನು ಮಾಡ್ತಾರೆ ಸರ್? ನಾವು ನೋಡೋ ಗಂಟ ನೋಡ್ತೀವಿ, ಒಂದು ವಾರದಲ್ಲಿ ಮಾಡಲಿಲ್ಲ ಅಂದರೆ ಆ ನೀರು ತೆಗೆದು ಅವ್ರಿಗೆ ಹಚ್ಬೇಕಾಗುತ್ತೆ. ನಾವು ಅಷ್ಟೇ ಓಟ್ ಕೇಳಕ್ಕೆ ಬಂದ ನಾವು ಸುಮ್ಮನೆ ಬಿಡಲ್ಲ, ಹೇಳ್ತಾ ಇದ್ದೀವಿ. ಓಟ್ ಹಾಕ್ಸ್ಬೇಕಾದ್ರೆ ಬರ್ತಾರೆ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತಿದ್ದ. ಒಬ್ಬರು ಬಂದು ತಿರುಗಿ ನೋಡಲ್ಲ ಸರ್. ಒಬ್ಬರಾದ್ರೂ 10 ಸರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, 1 ಸಲ ರೆಸ್ಪಾನ್ಸ್ ಮಾಡಿಲ್ಲ ಸರ್. ಬರ್ತೀವಿ, ತೆಗಿತಾರೆ, ಆಗಲ್ಲ, ನಾಳೆ ಬರ್ತೀವಿ, ನಾಳೆದು ಬರ್ತೀವಿ, ಪೈಪ್ ಚೇಂಜ್ ಮಾಡಬೇಕು, ಲೈನ್ ಚೇಂಜ್ ಮಾಡಬೇಕು ಅಂದರೆ ಒಬ್ಬರು ಮಾಡಿಲ್ಲ ಸರ್. ವಾಸ್ತೆ ಕೊಡ್ತೀವಿ, ನಮ್ಮ ತಂದೆಗೆ ಹುಷಾರಿಲ್ಲ, ನಮ್ಮನೆ ಚಿಕ್ಕ ಮಕ್ಕಳಿದ್ದಾರೆ, ತಾಯಿಗೆ ಹಾರ್ಟ್ ಪೇಷಂಟು, ವಾಸ್ತೆ ಉಳಿಯೋ ಸಮಸ್ಯೆ ಯಾರು ಮಾಡ್ತಾರೆ ಸರ್? ಒಂದು ಮನೆ ಕಂಪ್ಲೇಂಟಲ್ಲ, ಇದು ಇಬ್ಬಡಿ ಏರಿಯಾದೇ ಕಂಪ್ಲೇಂಟು ಸರ್. ಇದು ನಾವು ಹೇಳಿ ಸಾಕಾಯ್ತು. ಈಗ ಮಾಡಲಿಲ್ಲ ಅಂದರೆ ಮತ್ತೆ ಓಟ್ಲಿಗೆ ನಾವು ಬಿಡಲ್ಲ ಸರ್. ಅದನ್ನ ತೆಗೆದು ಹೆಚ್ಚುತ್ತೀವಿ ನಾವು ಅಷ್ಟೇ. 1 ವಾರದಲ್ಲಿ ಮಾಡಲಿಲ್ಲ ಅಂದರೆ ಸರ್ ನಾವು ಸರ್ ತುಂಬ